ಎಲ್ರಿಗೂ ನಮಸ್ಕಾರ. ವಿದ್ಯಾಚೇತನ ಫೈನಲ್ ಅಬ್ಸರ್ವೇಷನ್ ಶೀಟನ್ನು ಈ 30ನೇ ತಾರೀಕಿನ ದಿವಸ ನಾವು ಫಿಲ್ ಮಾಡಬೇಕು. ಸೊ ಯಾವ ರೀತಿ ಫಿಲ್ ಮಾಡಬೇಕು, ಅದರಲ್ಲಿ ಏನೇನು ಕಾಲಮ್ಸ್ ಇರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ವಿದ್ಯಾಚೇತನ ಫೈನಲ್ ಅಬ್ಸರ್ವೇಷನ್ ಶೀಟ್ ಅಂತ ಇದೆ. ಸ್ಟೂಡೆಂಟ್ ನೇಮ್, ಮಗುವಿನ ನೇಮನ್ನು ಬರೀರಿ. ಕ್ಲಾಸ್ 1 ಅಂತೂ ಪ್ರಿಂಟೆಡ್ ಇದೆ. ವೆಯ್ಟ್, ಈಗಾಗಲೇ ನಮ್ಮ ಹಿಂದಿನ ಒಂದು ದಿನ ನಾವು ಅವರ ಮಗುವಿನ ವೇಟ್ ಮತ್ತು ಹೈಟನ್ನು ಚೆಕ್ ಮಾಡಿದ್ದೀವಿ. ಸೊ ಅದನ್ನು ಆಲ್ರೆಡಿ ಶೀಟಲ್ಲಿ ಬರೆದಿಟ್ಟಿದ್ದೀರಾ. ಸೊ ಅದನ್ನಿಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಪರ್ಸ್ನಲ್ ಹೈಜೀನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಾಲಮ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಕ್ಲಾತ್ ಹೇಗೆ ಥರ ಇದೆ, ಇಲ್ಲಿ ಒಂದು ಕಾಲಮ್ ಇದೆ, ಕ್ಲೀನ್ ಟು ಬಿ ಇಂಪ್ರೂವ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದಕ್ಕೆ ಸಂಬಂಧಪಡುತ್ತೆ ಅದಕ್ಕೆ ಟಿಕ್ ಮಾಡಬೇಕು. ಕ್ಲಾತ್ ಕ್ಲೀನಾಗಿ ಹಾಕ್ಕೊಂಡು ಬರ್ತಾ ಇದ್ದರೆ ಅದಕ್ಕೆ, ಇನ್ನು ಟು ಬಿ ಇಂಪ್ರೂವ್, ಇನ್ನೂ ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರಬೇಕು ಅನ್ನೋದಿದ್ರೆ ಅದನ್ನು ಫಿಲ್ ಮಾಡಬೇಕು. ಇನ್ನು ಟೀತ್, ಹಲ್ಲನ್ನು ಬ್ರಷ್ ಮಾಡೋದು, ಎಲ್ಲೋ ಟೀತು, ಇದ್ರ ಬಗ್ಗೆ ಗಮನಿಸ್ತಿರ್ಬೇಕು. ನೆಕ್ಸ್ಟ್ ಫಿಂಗರ್ಸ್, ಸೊ ಕೈ ಏನು ನೇಲ್ ಟ್ರಿಮ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಬೇಕು. ಐಸ್ ಯಾವ ಥರ ಇದೆ ನೋಡಿ, ಮಗುವಿನ ಕಣ್ಣಿನ ಆರೋಗ್ಯದ ಬಗ್ಗೆ ಕೂಡ ತುಂಬ ಇಂಪಾರ್ಟೆಂಟಾಗಿ ನೋಡೋದು. ಮಕ್ಕಳ ಕಣ್ಣಲ್ಲಿ ಪದೇ ಪದೇ ನೀರು ಬರ್ತಾ ಇರೋದು ಅಥವಾ ಕೆಂಪಾಗ್ತಕ್ಕಂಥದ್ದು, ಮಗು ಪದೇ ಪದೇ ಕಣ್ಣುಜ್ಕೊಳ್ತಕ್ಕಂಥದ್ದು, ಇದನ್ನು ಮಾಡ್ತಾ ಇದ್ದರೆ ಸೊ ಅದಕ್ಕೆ ಟು ಬಿ ಇಂಪ್ರೂವ್ ಅಂತ. ನೆಕ್ಸ್ಟ್ ಇಯರ್ಸ್, ಕಿವಿ ಸೋರ್ತಾ ಇರುತ್ತಲ್ವ, ಸೊ ಅದು ಆ ಥರದ್ದು. ನೋಸ್, ತುಂಬ ಶೀತ ಇದೆ, ಕಂಟಿನ್ಯೂಸ್ ಆಗಿ ನೋಸ್ ವಾಟರ್ ಇದಾಗ್ತಾ ಇದೆ ಅಂತಂದಾಗ ಸೊ ನಾವೇನು ಮಾಡಬೇಕು, ಆ ಥರದ್ದು ಟು ಬಿ ಇಂಪ್ರೂವ್ಡನ್ನು ತುಂಬಬೇಕಾಗುತ್ತೆ. ಇನ್ನು ಫಾಲೋಯಿಂಗ್ ಡೈಲಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಸೀರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ. ಅಬ್ಸರ್ವೇಷನ್ ಇಂಡಿಕೇಟರ್ಸ್ ಅಂತ ಇದೆ, ಏನನ್ನು ಅಬ್ಸರ್ವ್ ಮಾಡಬೇಕು ಅನ್ನೋದನ್ನು. ಸೊ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ಅಂದರೆ ರೇರ್, ಸಮ್ಟೈಮ್ಸ್, ರೆಗ್ಯುಲರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಯಾವುದನ್ನು ನೋಡೋಣ. ಸೀಕ್ಸ್ ಟು ಹ್ಯಾವ್ ಸೋಷಿಯಲ್ ರಿಲೇಷನ್ಶಿಪ್ ವಿತ್ ಅದರ್ಸ್, ಅಂದರೆ ಸೀಕ್ಸ್ ಟು ಹ್ಯಾವ್ ಸೋಷಿಯಲ್ ರಿಲೇಷನ್ಶಿಪ್ ವಿತ್ ಅದರ್ಸ್ ಅಂದರೆ ಬೇರೆ ಮಕ್ಕಳ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ ಪ್ರತಿ ಸಲ ಏನಾಗುತ್ತೆ, ಮಗು ಬೇರೆಯವ್ರನ್ನ ಅವಲಂಬಿಸುತ್ತೆ ಅಂತಕ್ಕಂಥದ್ದು. ಸೊ ಅದು ರೇರ್, ತುಂಬ ಕಡಿಮೆ. ಅಂದರೆ ಆ ಮಗು ಪರವಾಗಿಲ್ಲ, ತುಂಬ ಒಳ್ಳೆ ಸೋಷಿಯಲಾಗಿ ಎಲ್ಲರ ಕಡೆ ಬೆರೆಯುತ್ತೆ ಅಂದರೆ ಅದು ರೇರ್ ಅಂತ ಬರುತ್ತೆ. ಸಮ್ಟೈಮ್ಸ್ ಅಂದರೆ ಸ್ವಲ್ಪ ಯಾವಾಗೋ ಮಗು ಒಂದು ಸೋಷಿಯಲ್ ಶಿಪ್ಪನ್ನು ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡುತ್ತೆ. ಅಂದರೆ ರೆಗ್ಯುಲರ್ ಅಂದರೆ ಪ್ರತಿ ಸಲ ಮಗುವಿಗೆ ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋಕೆ ಪ್ರಾಬ್ಲಮ್ ಇದೆ ಅಂದರೆ ಅದು ರೆಗ್ಯುಲರ್ ಅಂತ ಬರುತ್ತೆ. ಇನ್ನು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ಸ್ ಇನ್ 2 ಆ್ಯಕ್ಟಿವಿಟೀಸ್ ನೋಡಿ, ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಯಾವುದಾದ್ರೂ 2 ಆ್ಯಕ್ಟಿವಿಟೀಸಲ್ಲಿ ಮಾಡಿದರೂ ಕೂಡ ಮಗುವಿಗೆ ಸೊ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ಸ್ ಇನ್ 2 ಆ್ಯಕ್ಟಿವಿಟೀಸ್, ಅದು ಮಗು ಒಂದು ಚಟುವಟಿಕೆಯಿಂದ 2 ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸಿದ್ರೆ ಅಂತಂದರೆ ಅದು ರೇರ್, ಅಂದರೆ ಸಮ್ಟೈಮ್ಸ್ ಮತ್ತು ರೆಗ್ಯುಲರ್ ಅಂತ ಫಿಲ್ ಮಾಡಬೇಕು. ಸಜೆಸ್ಟ್ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್ಸ್, ಸೊ ಮಗು ಸೊಲ್ಯೂಷನ್ಗಳನ್ನು ಸಜೆಸ್ಟ್ ಮಾಡುತ್ತೆ. ಯಾವಾಗೋ ಮಾಡುತ್ತೆ, ರೇರ್. ಸಮ್ಟೈಮ್ಸ್ ಆವಾಗವಾಗ ಮಾಡುತ್ತೆ. ತುಂಬ ರೇರ್ ಅಂದರೆ ತುಂಬಾ ಕಡಿಮೆ. ರೆಗ್ಯುಲರ್ ಅಂದರೆ ಯಾವಾಗಲೂ ಮಗು ಆ ಥರ ಬಿಹೇವ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಡಿಸ್ಕಸಸ್ ವೇಸ್ ಟು ಸಾಲ್ವ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ದಾರಿಗಳನ್ನು ಹುಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದು. ನೆಕ್ಸ್ಟು ಅಡಲ್ಟ್ಸ್, ಟೀಚರ್ಸ್ ಆರ್ ಚಿಲ್ಡ್ರನ್ ಹೆಲ್ಪ್ ಇನ್ ದ ಸ್ಕೂಲ್, ಸೊ ಮಗುವಿಗೆ ಅಡಲ್ಟ್ಸ್ ಯಾರಾದರೂ ದೊಡ್ಡ ಮಕ್ಕಳು ಅಥವಾ ಟೀಚರ್ಸ್ ಅಥವಾ ಚಿಲ್ಡ್ರನ್ನು ಹೆಲ್ಪ್ ಮಾಡ್ತಾರೆ ಮಗುವಿಗೆ, ಅಂದರೆ ತುಂಬ ಕಡಿಮೆ. ಸಮ್ಟೈಮ್ಸ್ ರೆಗ್ಯುಲರ್ ಆಗಿ ಹೆಲ್ಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಡೆಮಾನ್ಸ್ಟ್ರೇಟ್ ಸೆನ್ಸಿಟಿವಿಟಿ ಟು ದ ಫೀಲಿಂಗ್ಸ್ ಆ್ಯಂಡ್ ನೀಡ್ಸ್ ಆಫ್ ಅದರ್ಸ್, ಎಸ್ಪೆಷಲಿ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್, ಅಂದರೆ CWSN ಮಕ್ಕಳಿಗೆ ಒಂದು ಏನಂದರೆ ಡೆಮಾನ್ಸ್ಟ್ರೇಟ್ಸ್ ಸೆನ್ಸಿಟಿವಿಟಿ ಟು ದ ಫೀಲಿಂಗ್ಸ್ ಆ್ಯಂಡ್ ನೀಡ್ಸ್ ಆಫ್ ದ ಅದರ್ಸ್, ಬೇರೆ ಒಂದು ಏನು CWSN ಮಕ್ಕಳ ಜೊತೆಗೆ ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡುತ್ತೆ ಮಗು ಅನ್ನೋದನ್ನು ತೋರಿಸ್ಬೇಕು. ಇನ್ನು ನೆಕ್ಸ್ಟ್ 8th ಮತ್ತು 9th ಬಂದರೆ ಶೋಸ್ ಟೀಮ್ ಸ್ಪಿರಿಟ್ ಆರ್ ಬ್ರದರ್ಹುಡ್ ಬೈ ಶೇರಿಂಗ್ ದೇರ್ ಓನ್ ಕಂಟೆಂಟ್, ತನ್ನ ಒಂದು ಜೊತೆಗಾರರ ಜೊತೆಗೆ ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ. ದೇ ಕೇರ್ ಅಬೌಟ್ ಎನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್,
ಸೊ ಈಗಾಗಲೇ ಚಟುವಟಿಕೆಗಳಿತ್ತಲ್ವ ಅಲ್ಲಿ ನಮಗೆ ನೋಡಿರ್ತೀವಿ ನಾವು ಅದನ್ನು ಬರಿಬೇಕು. ನೆಕ್ಸ್ಟ್ ಬಂದು ನೆಕ್ಸ್ಟ್ ಸೆಕ್ಷನ್ ಬಂದು ಪಾರ್ಟಿಸಿಪೇಷನ್ ಇನ್ ಔಟ್ಡೋರ್ ಆ್ಯಕ್ಟಿವಿಟೀಸ್. ಹೊರಗಡೆ ಆ್ಯಕ್ಟಿವಿಟೀಸ್, ಔಟ್ಡೋರ್ ಗೇಮ್ಸ್ನ ಮಾಡಿದ್ವಿ. ಒಂದು ಸಲ ನೇಚರ್ ವಾಕ್ ಅಂತ ಹೇಳಿ ನಮ್ಮ ಸ್ಕೂಲ್ ಗ್ರೌಂಡಾಗಿ ಕರ್ಕೊಂಡು ಹೋಗಿದ್ವಿ, ಅಥವಾ ಪ್ಲೇ ಗ್ರೌಂಡಿಗೆ ಕರ್ಕೊಂಡು ಹೋಗಿರ್ತೀರ, ಅಥವಾ ಹತ್ತಿರದಲ್ಲಿ ಪಾರ್ಕ್ ಇದ್ರೆ ಅಲ್ಲಿ ಕರ್ಕೊಂಡು ಹೋಗಿರ್ತೀರ. ಸೊ ಆವಾಗ ಏನಂತಂದರೆ ಕ್ಯಾಚಸ್ ದ ಬಾಲ್ ಆ್ಯಂಡ್ ಏಮ್ಸ್. ಸೊ ಬಾಲ್ ಕ್ಯಾಚ್ ಮಾಡೋದು ನೋಡಿ, ನೀಡ್ ಹೆಲ್ಪ್, ಆ ಮಗುಗೆ ಹೆಲ್ಪ್ ಬೇಕಾಗಿತ್ತು, ಅಥವಾ ಡೂಯಿಂಗ್ ವಿತ್ ಫೋರ್ಸ್ ಬೆಲೆ ಆ ಒಂದು ಆ್ಯಕ್ಟಿವಿಟಿ ಮಾಡ್ತಾಯಿತ್ತು, ಅಥವಾ ವೆಲ್ ಡನ್, ತುಂಬ ಚೆನ್ನಾಗಿ ಮಾಡ್ತಾಯಿದ್ರೆ ಈ ವೆಲ್ ಡನ್ನಲ್ಲಿ ಟಿಕ್ ಮಾಡಬೇಕು. ಪ್ಲೇಸ್ ಗೇಮ್ಸ್ ಲಿಂಪ್ಸ್ ಆ್ಯಂಡ್ ರನ್ಸ್ ಅಂತಂದ್ರೆ ಪ್ಲೇಸ್ ಗೇಮ್ಸ್ ಲಿಂಪ್ಸ್ ಆ್ಯಂಡ್ ರನ್ಸ್ ಅಂತಕ್ಕಂಥದ್ದು. ಸೊ ತುಂಬ ಆ್ಯಕ್ಟಿವ್ ಆಗಿ ಭಾಗವಹಿಸ್ತಕ್ಕಂಥದ್ದು. ಯಾವ ರೀತಿಯಾಗಿ ಕ್ಲೈಮ್ಸ್ ರೋಪ್ ಆ್ಯಂಡ್ ಲ್ಯಾಡರ್ ವಿತ್ ಕಾನ್ಫಿಡೆನ್ಸ್. ಸೊ ಲ್ಯಾಡರ್ ಅಥವಾ ರೋಪನ್ನು ಹತ್ತೋದು ಅಂತ ಹೇಳಿದ್ದಾರೆ. ಸೊ ಈ ಆ್ಯಕ್ಟಿವಿಟೀಸ್ ನಮಗೆ ತುಂಬ ಕಡಿಮೆ ಯೂಸ್ ಮಾಡಿದ್ದೀವಿ. ಸೊ ಬಟ್ ಇಲ್ಲಿ ಮಗುವಿಗೆ ಏನು ಬ್ಯಾಲೆನ್ಸಿಂಗ್ ಗೇಮ್ಸ್ ಇತ್ತಲ್ವ ಅದನ್ನು ಬೇಕಿದ್ರೆ ಬರಿಬೋದು. ದ ಬಾಲ್ ಈಸ್ ಕಿಕ್ಡ್ ಟುವರ್ಡ್ಸ್ ದ ಗೋಲ್. ಅದರ ಗುರಿಯ ಕಡೆಗೆ ಬಾಲನ್ನು ಕಿಕ್ ಮಾಡಿದ್ರು. ಪುಷಸ್ ಟಯರ್ಸ್ ಬ್ಯಾರಲ್ಸ್. ಸೊ ಈ ಆ್ಯಕ್ಟಿವಿಟಿ ಮಾಡಿಸಿದ್ವಿ ಅಲ್ವಾ, ಒಂದು ಟೈಯರನ್ನು ಪುಷ್ ಮಾಡ್ತಕ್ಕಂಥದ್ದು, ರೋಲ್ ಮಾಡಿ ಆಟಾಡ್ಸೋದು. ಸೊ ಅಲ್ಲಿ ಯಾವ ಥರ ನೀಡ್ ಹೆಲ್ಪ್ ಬೇಕಾಗಿತ್ತಾ, ಅಥವಾ ಬೇರೆಯವರ ಒಂದು ಒತ್ತಾಯದಿಂದ ಮಾಡಿತ್ತಾ, ಅಥವಾ ತುಂಬ ಚೆನ್ನಾಗಿ ಮಾಡಿತ್ತಾ ಅನ್ನೋದನ್ನು ತೋರಿಸ್ಬೇಕು. ಬೌನ್ಸಸ್ ದ ಬಾಲ್ ಈಸಿಲಿ. ನೋಡಿ, ಮಗುವಿಗೆ ಆ ಬಾಲ್ ಹಿಡ್ಕೊಳ್ಳೋದೇ ಒಂದು ಒಂದು ಪಾಯಿಂಟ್ ಅಂತ ಹೇಳಿದ್ದಾರೆ ಇಲ್ಲಿ ಪಾರ್ಟಿಸಿಪೇಷನ್ ಆ್ಯಕ್ಟಿವಿಟೀಸಲ್ಲಿ. ಸೊ ಅದು ತುಂಬ ಇಂಪಾರ್ಟೆಂಟ್. ನಾವು ಮೊದಲೇ ವಿದ್ಯಾಚೇತನ ಪ್ರಾರಂಭ ಮಾಡಬೇಕಾದಾಗನೇ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಇರಬೇಕು ಅಂತ ಹೇಳಿದ್ವಿ ನಾವು. ಸೊ ಈಗ ಅದನ್ನೆಲ್ಲ ಸಮರೈಸ್ ಮಾಡಿ ಇಲ್ಲಿ ಬರಿಬೇಕು. ಶೋಸ್ ಎಸಿಲಿಟಿ ಇನ್ ಯೋಗ ಎಕ್ಸಸೈಸ್ ಆ್ಯಂಡ್ ಡ್ಯಾನ್ಸ್ ಅಂತಕ್ಕಂಥದ್ದು. ಸೊ ಇದರ ಮಗುವಿಗೆ ಯಾವ ರೀತಿಯಾಗಿ ಯೋಗ, ಎಕ್ಸಸೈಸ್, ಡ್ಯಾನ್ಸ್, ಸಾಟರ್ಡೆ ಆ್ಯಕ್ಟಿವಿಟೀಸ್ ಇತ್ತಲ್ಲ ಅಲ್ಲಿ ಯಾವ ರೀತಿಯಾಗಿ ಮಾಡ್ತು ಅನ್ನೋದನ್ನು ತುಂಬಬೇಕು. ಇನ್ನು ಆರ್ಟ್ ಆ್ಯಕ್ಟಿವಿಟೀಸ್ ಅಂತಕ್ಕಂಥದ್ದು, ನಮ್ಮದು ಕ್ರಿಯೇಟಿವ್ ಆರ್ಟ್ಸ್ ಕಾರ್ನರ್ ಇತ್ತಲ್ವ, ಆರ್ಟ್ ಆ್ಯಕ್ಟಿವಿಟೀಸ್ ಫಾರ್ ಕ್ರಿಯೇಟಿವಿಟಿ, ಆಸ್ಥೆಟಿಕ್ ಸೆನ್ಸ್ ಆ್ಯಂಡ್ ಮೋಟರ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಸೊ ಡ್ರಾ ಸಿಂಪಲ್ ಪಿಕ್ಚರ್ ಬರೆಯೋಕ್ಕೂ ನೀಡ್ ಹೆಲ್ಪ್ ಬೇಕಾ, ಡೂಯಿಂಗ್ ಫೋರ್ಸ್ ಮಾಡ್ತಾ ಅಥವಾ ವೆಲ್ ಡನ್ ಇತ್ತಾ ಅನ್ನೋದನ್ನು. ಕಲರ್ ಪಿಕ್ಚರ್ಸ್ ಇನ್ಸೈಡ್ ದ ಲೈನ್ಸ್. ಸೊ ಅದು ಒಂದು ಲೈನ್ ಒಂದು ಡ್ರಾಯಿಂಗನ್ನು ಕೊಟ್ಟಿರ್ತಿದ್ವಿ ಅಲ್ವಾ ನಾವು, ಟ್ರೀ ಆಗಿರ್ಬೋದು, ಮನೆ ಆಗಿರ್ಬೋದು, ಬಾಲ್ ಆಗಿರ್ಬೋದು, ಸ್ಮಾಲ್ ಬರ್ಡ್ಸ್ ಆಗಿರ್ಬೋದು, ಅಥವಾ ಲೆಟರ್ಸ್ಗಳದ್ದು ಕೊಟ್ಟಿದ್ವಿ ಕೆಲವೊಂದು ಟೈಮಲ್ಲಿ. ಸೊ ಅಲ್ಲಿ ಮಗು ಕರೆಕ್ಟಾಗಿ ಆ ಲೈನ್ ಒಳಗಡೆನೆ ಮಾಡಿದ್ಯಾ ಇಲ್ವಾ ಅಂತಕ್ಕಂಥವ್ರು ನೋಡಬೇಕು. ಕಟ್ ಆ್ಯಂಡ್ ಪೇಸ್ಟ್ ಪಿಕ್ಚರ್ಸ್ ಯೂಸಿಂಗ್ ಸೀಸರ್ ಆ್ಯಕ್ಟಿವಿಟೀಸ್ ಇತ್ತಲ್ವ ನಮಗೆ, ಸೀಸರ್ ಯೂಸ್ ಮಾಡೋದು, ಕಟ್ ಮಾಡೋದು, ಫುಲ್ ಎರಡೂ ಕೈಯಿಂದ ಯೂಸ್ ಮಾಡ್ತಿತ್ವ, ಫಿಂಗರಲ್ಲಿ ಯೂಸ್ ಮಾಡ್ತಿತ್ತ. ಸೊ ಅದೆಲ್ಲ ಇಲ್ಲಿ ಏನಾಗುತ್ತೆ ನಮಗೆ ತುಂಬಬೇಕಾಗುತ್ತೆ. ಅರೇಂಜ್ ದ ಬ್ಲಾಕ್ಸ್ ಟು ಫಾರ್ಮ್ ಅ ಪಿಕ್ಚರ್ ಆ್ಯಂಡ್ ಕಲರ್ ಇಟ್. ಸೊ ಬ್ಲಾಕ್ಸ್ಗಳನ್ನ ಬಿಲ್ಡಿಂಗ್ ಬ್ಲಾಕ್ಸ್ ಆ್ಯಕ್ಟಿವಿಟೀಸಲ್ಲಿ ಮಾಡ್ತಕ್ಕಂಥದ್ದು. ಮೇಕ್ಸ್ ಅ ಕೊಲೇಜ್. ಸೊ ಕೊಲೇಜ್ ಆ್ಯಕ್ಟಿವಿಟಿ ಅಂತ ಮಾಡಿದ್ವಿ ಅಲ್ವಾ ನಾವು. ಸೊ ಪೇಪರ್ ಕಟ್ ಮಾಡಿಸಿ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಯಾವ ಥರ ಪಾರ್ಟಿಸಿಪೇಷನ್ ಇತ್ತು, ನೀಡ್ ಹೆಲ್ಪ್ ಇತ್ತಾ, ಫೋರ್ಸಬಿಲಿ ಮಾಡ್ತಿದ್ರಾ ಅಥವಾ ವೆಲ್ ಡನ್ ಮಾಡ್ತಿದ್ರಾ ಅನ್ನೋದು. ಡಿಫ್ರೆಂಟ್ ಡಿಸೈನ್ಸ್ ಆರ್ ಮೇಡ್ ಯೂಸಿಂಗ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಸೊ ಇಲ್ಲಿ ಪ್ಯಾಟರ್ನ್ಸ್ನ ಯೂಸ್ ಮಾಡಿದ್ವಿ ನೋಡ್ರಿ. ಸೊ ಆ ಆ್ಯಕ್ಟಿವಿಟೀಸ್ನ ನಾವು ಇಲ್ಲಿ ಬಳಸ್ಕೊಳ್ಬಹುದು. ಸೊ ಇದಿಷ್ಟು ಈ ಒಂದು ಸೆಕ್ಷನಲ್ಲಿ. ಇನ್ನು ಬಂದು ಡೆಮಾನ್ಸ್ಟ್ರೇಟಿಂಗ್ ನ್ಯೂಮರಸಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಅವೇರ್ನೆಸ್. ಸೊ ನ್ಯೂಮರಸಿ ಆ್ಯಕ್ಟಿವಿಟೀಸ್, ಎನ್ವಿರಾನ್ಮೆಂಟ್ ಅವೇರ್ನೆಸ್ ಇತ್ತಲ್ಲ ಅದರದ್ದು. ಅಬ್ಸರ್ವ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ಸ್ ಸಿಂಪಲ್ ನ್ಯಾಚುರಲ್ ಫಿನೋಮಿನಾ ಅಂತಕ್ಕಂಥದ್ದನ್ನು. ಸೊ ನೈಸರ್ಗಿಕ ಘಟನೆಗಳನ್ನು, ಅಂದರೆ ಸರಳವಾದಂತಹ ನ್ಯಾಚುರಲ್ ಫಿನೋಮಿನಾಗಳನ್ನು, ನೈಸರ್ಗಿಕ ಘಟನೆಗಳನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದು, ನೋಡುವುದು, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು, ಅನ್ವೇಷಿಸುವುದು ಅಂತೆ ವಿಸ್ತರಿಸುವುದನ್ನು ಮಾಡ್ತಕ್ಕಂಥದ್ದಲ್ಲಿ ಯಾವ ರೀತಿಯಾಗಿ ಮಗು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿತ್ತು ಅನ್ನೋದನ್ನು ಬರಿಬೇಕು. ನೆಕ್ಸ್ಟ್, ಡೆಮಾನ್ಸ್ಟ್ರೇಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಕ್ರಿಮೆಂಟ್ಸ್ ಇನ್ ನಂಬರ್ಸ್ ಫ್ರಮ್ 1 to 10 ಅಂತ. ಡೆಮಾನ್ಸ್ಟ್ರೇಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಕ್ರಿಮೆಂಟ್ಸ್ ಇನ್ ನಂಬರ್ಸ್ ಫ್ರಮ್ 1 to 10 ಅಂತಂದು ಹೇಳಿ. ಈ ಸಂಖ್ಯೆಗಳಲ್ಲಿ ಹೆಚ್ಚಳಗಳನ್ನು ಅರ್ಥ ಮಾಡಿಕೊಂಡು ತೋರಿಸ್ತಕ್ಕಂಥದ್ದು. ಅಂದರೆ ನಾವು 1 ಅಂತ ತೋರಿಸಿದಾಗ, ಸೊ 2 ಮೋರ್ ಲೆಸ್ ಅಂತಕ್ಕಂಥ ಒಂದು ಆ್ಯಕ್ಟಿವಿಟಿ ಇತ್ತಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ. ಕೌಂಟ್ಸ್
ಕಾನ್ಸ್ ಕಾನ್ಸಿಕ್ಯೂಟ್ಲಿ ಫ್ರಾಮ್ 1 to 10 ಅಂತಕ್ಕಂಥದ್ದು. ಅಂದರೆ ಮಕ್ಕಳು 1ರಿಂದ 10ರವರೆಗೆ ನಂಬರನ್ನು ಯಾವ ರೀತಿಯಾಗಿ ನಾವು ಕೊಟ್ಟರು ಕೂಡ ಅದನ್ನ ಕೌಂಟ್ ಮಾಡ್ತಾರೆ. ಸೊ ಅದನ್ನು ಮುಟ್ಟಿ, ಮೊದಲೇ ಹೇಳಿದಂಗೆ ಮುಟ್ಟಿ, ವಸ್ತುಗಳನ್ನು ಮುಟ್ಟಿ ಕೌಂಟ್ ಮಾಡ್ತಾರೆ ಅಂತಕ್ಕಂಥದ್ದು. ಸುಮ್ಮನೆ 1 2 3 4 ಅಂತಂದು ಹೇಳಿ ಹೇಳ್ತಾ ಇಲ್ಲ. ಸೊ ಪ್ರತಿಯೊಂದು ವಸ್ತುವನ್ನು, ಆಬ್ಜೆಕ್ಟನ್ನು ಮುಟ್ಟಿದ ಮೇಲೆ ಅಥವಾ ನಂಬರನ್ನು ಮುಟ್ಟಿದ ಮೇಲೇ ಬಾಯಿಂದ ಹೇಳ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್, ಡಿಟರ್ಮೈನ್ಸ್ ಮೋರ್ ಆರ್ ಲೆಸ್ ಕ್ವಾಂಟಿಟಿ ವೆನ್ ಗ್ರೂಪ್ ಆಗಿ ತೋರಿಸಿದಾಗ ಮಗು ಮೋರ್ ಯಾವುದಿದೆ, ಲೆಸ್ ಯಾವುದಿದೆ ಅನ್ನೋದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡುತ್ತೆ ಅನ್ನೋದನ್ನು ಈ ಒಂದು ಇಂಡಿಕೇಟರು. ಫಿಫ್ತ್ ಒಂದು ಬಂದರೆ, ಶೇಪ್ಸ್ ಆಫ್ ನಂಬರ್ಸ್ ಆರ್ ಮೇಡ್ ಯೂಸಿಂಗ್ ಆಬ್ಜೆಕ್ಟ್ಸ್ ಲೈಕ್ ಬಟನ್, ಸೀಡ್ಸ್ ಎಕ್ಸೆಟ್ರಾ. ಲಾಸ್ಟಿಗೆ ಮಾಡಿದ್ವಲ್ಲ ನಾವು, ಬಟನ್ಸ್ ಅವನ್ನ, ಸೀಡ್ಸ್ನ ಯೂಸ್ ಮಾಡಿ, ಸ್ಟೋನ್ಸ್ನ ಯೂಸ್ ಮಾಡಿ, ಟ್ವಿಕ್ಸ್ನ ಯೂಸ್ ಮಾಡಿ ನಂಬರ್ಸ್ನ ಇಂಡಿಕೇಟ್ ಮಾಡ್ತಕ್ಕಂಥ ಆ್ಯಕ್ಟಿವಿಟಿ. ಸೊ ಅದು ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್, ರೈಟ್ಸ್ ನಂಬರ್ಸ್ ಫ್ರಮ್ 1 to 10 ನಂಬರನ್ನು ಬರೀತಕ್ಕಂಥದ್ದು. ಸೊ ಇಲ್ಲಿ ನೀಡ್ ಹೆಲ್ಪ್ ಇದೆಯಾ ಅಥವಾ ಫೋರ್ಸಬಲಿ ಮಾಡುತ್ತಾ, ಡೂಯಿಂಗ್ ವಿತ್ ಫೋರ್ಸಾ, ವೆಲ್ ಡನ್ ಅನ್ನೋದನ್ನು ಟಿಕ್ ಮಾಡಬೇಕು. ಪ್ರತಿಯೊಂದಕ್ಕೂ ಸೇಮ್. ಇನ್ನು ಕ್ರಿಯೇಟ್ಸ್ ಆ್ಯಂಡ್ ಎಕ್ಸ್ಪ್ಯಾಂಡ್ಸ್ ಡಿಸೈನ್ಗಳನ್ನು, ಹೊಸ ಡಿಸೈನ್ನ ಕ್ರಿಯೇಟ್ ಮಾಡೋದು ಅಥವಾ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದು. ಅಂದರೆ ಸ್ವಲ್ಪ ಕೊಟ್ಟಾಗ ಮಾಡೋದು. ಇದೆಲ್ಲ ವರ್ಕ್ಶೀಟಲ್ಲಿ ನಾವು ಮಾಡಿ ಮುಗಿಸಿದ್ದೀವಿ. ಸೊ ಅಲ್ಲಿ ಮಗು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದೆ ಅನ್ನೋದನ್ನು ಇಲ್ಲಿ ನಾವು ಬರಿಬೇಕಾಗುತ್ತೆ. ಥಿಂಗ್ಸ್ ಆ್ಯಂಡ್ ಅರೇಂಜಸ್ ಥಿಂಗ್ಸ್ ಆ್ಯಂಡ್ ಇವೆಂಟ್ಸ್ ಇನ್ ಎ ಸೀಕ್ವೆನ್ಸ್. ಅಂದರೆ ಸರಣಿಯಲ್ಲಿ ಒಂದು ಥಿಂಗ್ಸ್ಗಳನ್ನು ಥಿಂಕ್ ಮಾಡುತ್ತೆ ಅಥವಾ ಬರೆಯುತ್ತೆ, ಅರೇಂಜ್ ಮಾಡುತ್ತೆ ತಾನೇ ಅಂತಕ್ಕಂಥದ್ದು. ನೆಕ್ಸ್ಟ್, ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ಸ್ ಇನ್ ಎಕ್ಸ್ಪಿರಿಮೆಂಟ್ಸ್ನ ಮಾಡಿದಾಗ ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡಿತ್ತು ನೋಡಿ. ಇಲ್ಲಿ ಒಂದು ಏನದು ಸಸ್ಯನ ಬೀಜ ಹಾಕಿ ಸಸ್ಯ ಬೆಳೆಸ್ತಕ್ಕಂಥದ್ದು ಒಂದು ಎಕ್ಸ್ಪಿರಿಮೆಂಟ್ ಇತ್ತು. ಆಮೇಲೆ ಒಂದು ಗ್ಲಾಸಲ್ಲಿ ಮಣ್ಣು ಹಾಕಿ, ನೀರು ಹಾಕಿ, ಲೆಸ್ಸು, ಮೋರು, ಇದೆಲ್ಲ ಎಕ್ಸ್ಪಿರಿಮೆಂಟ್ಸ್ ಮಾಡಿದ್ವಲ್ವ. ಸೊ ಅಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಇತ್ತು ಮಗುವಿದು ಅಂತಕ್ಕಂಥದ್ದು. ನೆಕ್ಸ್ಟ್, ಅಬ್ಸರ್ವ್ಸ್ ಆರ್ ಎಕ್ಸ್ಪ್ಲೋರ್ಸ್ ಸಿಂಪಲ್ ನ್ಯಾಚುರಲ್ ಫಿನೋಮಿನಾ ಅಂಡರ್ ದ ಗೈಡೆನ್ಸ್ ಆಫ್ ಎಲ್ಡರ್ಸ್. ಅಬ್ಸರ್ವ್ಸ್ ಆ್ಯಂಡ್ ಎಕ್ಸ್ಪ್ಲೋರ್ಸ್ ಸಿಂಪಲ್ ನ್ಯಾಚುರಲ್ ಫಿನೋಮಿನಾ ಅಂಡರ್ ಗೈಡೆನ್ಸ್ ಆಫ್ ಎಲ್ಡರ್ಸ್. ಹಿರಿಯರ ಒಂದು ಸಹಾಯದಲ್ಲಿ ಒಂದು ನ್ಯಾಚುರಲ್ ಫಿನೋಮಿನಾಸ್ ಯಾವ್ದಾದ್ರು ಬರುತ್ತೆ? ಹಗಲು ರಾತ್ರಿ ಬರುತ್ತೆ, ಮಳೆ ಬರುತ್ತೆ, ಬಿಸಿಲು ಬೀಳ್ತಕ್ಕಂಥದ್ದು, ಹವಾಮಾನ ನಕ್ಷೆ ಇತ್ತಲ್ವ. ಸೊ ಅದು ಇಲ್ಲಿ ಯೂಸ್ ಮಾಡುತ್ತೀವಿ. ಹವಾಮಾನ ನಕ್ಷೆ ಮಾಡಬೇಕಾದಾಗ ಯಾವ್ಯಾವ ಮಕ್ಕಳು ಯಾವ್ಯಾವ ಥರ ಒಂದು ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನೋದನ್ನು ಇಲ್ಲಿ ಬರೀಬೇಕಾಗುತ್ತೆ. ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ಸ್ ಇನ್ 11 ಫೆಸ್ಟಿವಲ್ಸ್ ಅಂತ ಹೇಳಿದ್ದಾರೆ. ಸೊ ಫೆಸ್ಟಿವಲ್ಸ್ ಬಗ್ಗೆ ಇತ್ತಲ್ಲ, ಸೊ ಅಲ್ಲಿ ಇದೇನು ಪಾರ್ಟಿಸಿಪೇಟ್ಸ್ ಬರಲ್ಲ, ಫೆಸ್ಟಿವಲ್ಸ್ 11 ಫೆಸ್ಟಿವಲ್ಸ್ ಎಲ್ಲ. ಸೊ ಅದ್ರ ಬಗ್ಗೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿತ್ತು ಅನ್ನೋದನ್ನು ತೋರಿಸ್ಬೋದು. ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್ ಆ್ಯಂಡ್ ವಾಟ್ ಫ್ಯಾಕ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್ಸ್ ಗ್ರೋತ್ಸ್. ಅಂದರೆ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್ ಯಾವುದು ಅಂತ ಗುರುತಿಸುತ್ತೆ ಮಗು. ಆ್ಯಂಡ್ ವಾಟ್ ಫ್ಯಾಕ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್ಸ್ ಗ್ರೋತ್. ಒಂದು ಪ್ಲ್ಯಾಂಟ್ ಗ್ರೋತ್ ಆಗೋಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದನ್ನು ಯಾವ ರೀತಿ ಹೇಳಿತ್ತು ಮಗು ಅನ್ನೋದನ್ನು ಬರೀಬೇಕು. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಐಡೆಂಟಿಫೈಡ್ ಬೈ ಕಲರ್, ಟೆಕ್ಸ್ಚರ್ ಆ್ಯಂಡ್ ಟೇಸ್ಟ್. ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ಗಳನ್ನು ಮಗು ಕಲರಿಂದ ಗುರ್ತಿಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಟೆಕ್ಸ್ಚರಿಂದ, ಅದರ ಒಂದು ಕಂಟೆಂಟಿಂದ ಗುರ್ತಿಡೋದು, ಮತ್ತು ಟೇಸ್ಟಿಂದ ಕೂಡ ಗುರುತಿಸ್ತಕ್ಕಂಥದ್ದು. ಇದನ್ನು ಎಲ್ಲಿ ಮಾಡಿದ್ವಿ ಹೇಳ್ರಿ ನಾವು? ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು ಆ್ಯಕ್ಟಿವಿಟಿ ಮಾಡಿದ್ವಲ್ಲ, ಸೊ ಅಲ್ಲಿ ಬರೀಬೇಕು. ನೆಕ್ಸ್ಟು, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಡೊಮೆಸ್ಟಿಕ್ ಎನಿಮಲ್ಸ್ ಆ್ಯಂಡ್ ವೈಲ್ಡ್ ಎನಿಮಲ್ಸ್. ಅಂದರೆ ಡೊಮೆಸ್ಟಿಕ್ ಎನಿಮಲ್ಸ್ಗೂ ಮತ್ತು ವೈಲ್ಡ್ ಎನಿಮಲ್ಸ್ಗೂ ಏನು ಡಿಫ್ರೆನ್ಸಸ್ ಇದೆ, ಸಿಮಿಲ್ಯಾರಿಟೀಸ್ ಇದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡ್ಸ್ ಫಿಸಿಕಲ್ ಚೇಂಜಸ್ ಡ್ಯೂರಿಂಗ್ ಡೇ ಆ್ಯಂಡ್ ನೈಟ್. ಡೇ ಮತ್ತು ನೈಟಲ್ಲಿ ಏನೇನು ಭೌತಿಕ ಬದಲಾವಣೆಗಳು ನಡೀತಾವೋ ಅಂತಕ್ಕಂಥದ್ದನ್ನು. ಅಂದರೆ ರಾತ್ರಿ ನಾವೆಲ್ಲ ಮಲಗಿರ್ತೀವಿ, ಆಕಾಶದಲ್ಲಿ ಏನೇನೆಲ್ಲ ಬದಲಾವಣೆ ಇರ್ತವೆ, ವಾತಾವರಣ ಹೇಗೆ ಬದಲಾವಣೆ ಆಗುತ್ತೆ, ಹಗಲೊತ್ತು ಏನೇನಿರುತ್ತೆ, ಪ್ರತಿಯೊಂದನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿತ್ತು. ಸೊ ಎಲ್ಲವನ್ನು ಅಬ್ಸರ್ವ್ ಮಾಡಿ ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಬಂದರೆ ಡೆಮೋನ್ಸ್ಟ್ರೇಷನ್ ಆಫ್ ವರ್ಬಲ್ ಎಕ್ಸ್ಪ್ರೆಷನ್ಸ್. ಅಂದರೆ ಮೌಖಿಕ ಒಂದು ಮಗುವಿನ ಅಭಿಪ್ರಾಯಗಳ ವ್ಯಕ್ತಪಡಿಸೋಕೆ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು. ಅಬ್ಸರ್ವೇಷನ್ ಇಂಡಿಕೇಟರ್ಸ್ ಹಿಂದೆ ರೇರ್, ಸಮ್ಟೈಮ್ಸ್, ರೆಗ್ಯುಲರ್. ಇಲ್ಲಿ ಇಂಡಿಕೇಟರ್ಸು ರೇರ್ ಅಂದರೆ ತುಂಬ ಕಡಿಮೆ, ರೇರ್ ತುಂಬ ಕಡಿಮೆ, ಸಮ್ಟೈಮ್ಸ್ ಕೆಲವು ಬಾರಿ, ರೆಗ್ಯುಲರ್ ಯಾವಾಗಲೂ ಅಂತಕ್ಕಂಥದ್ದು. ಸೊ ಆಫ್ಟರ್ ಲಿಸ್ನಿಂಗ್ ದೇ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಆನ್ಸರ್. ನೀವೇನೋ ಹೇಳಿರ್ತೀರ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀರ, ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರ್ತೀರ. ಸೊ ನೀವು ಮಾಡಿಸ್ಬೇಕಾದಾಗ ಅವರು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡ್ತಾ ಇದ್ರಾ? ರೇರ್ ತುಂಬ ಕಡಿಮೆ,
ಸಮ್ಟೈಮ್ಸ್ ಕೆಲವೊಮ್ಮೆ ಹೀಗೆ ಆಗ್ತಾ ಇತ್ತು, ರೆಗ್ಯುಲರ್ ಆಗಿ ಮಗು ಹೀಗೆ ಮಾಡ್ತಾ ಇತ್ತು ಅನ್ನೋದನ್ನು ಇಲ್ಲಿ ತುಂಬೋದು. ಎಕ್ಸ್ಪ್ಲೇನ್ ಇನ್ ಕಂಪ್ಲೀಟ್ ಸೆಂಟೆನ್ಸಸ್. ನೋಡಿ ಹಿಂದ್ಗಡೆ ಹೇಳಿದ್ವಿ ನಾವು ಕಂಪ್ಲೀಟ್ ಸೆಂಟೆನ್ಸಲ್ಲಿ ಮಗು ಆನ್ಸರ್ ಮಾಡಬೇಕು. ವಾಟ್ ಈಸ್ ದಿಸ್ ಅಂತ ಏನೋ ತೋರಿಸಿದಾಗ ಬುಕ್ ಅಂತ ಅಲ್ಲ, ಇಟ್ ಈಸ್ ಎ ಬುಕ್, ದಟ್ ಈಸ್ ಎ ಬುಕ್, ದಿಸ್ ಈಸ್ ಎ ಬುಕ್. ವಾಟ್ ಈಸ್ ಯುವರ್ ನೇಮ್? ಸುಜಾತ ಅಷ್ಟೇ ಅಲ್ಲ, ಮೈ ನೇಮ್ ಈಸ್ ಸುಜಾತ. ಸೊ ಈ ಥರ ಫುಲ್ ಸೆಂಟೆನ್ಸಲ್ಲಿ ಹೇಳ್ತಕ್ಕಂಥದ್ದು. ಎಂಗೇಜ್ ಇನ್ ಮೀನಿಂಗ್ಫುಲ್ ಕನ್ವರ್ಸೇಷನ್. ಸೊ ಮಗು ಕನ್ವರ್ಸೇಷನಲ್ಲಿ ಟೀಚರ್ ಏನೋ ಕೇಳಿದಾಗ ಸೊ ಅದನ್ನು ಕನ್ವರ್ಸೇಷನ್ ಭಾಗವಹಿಸುತ್ತಾ ಅಂತಕ್ಕಂಥದ್ದು. ರಿಕಗ್ನೈಸಸ್ ದ ಬಿಗಿನಿಂಗ್, ಮಿಡಲ್ ಆ್ಯಂಡ್ ಎಂಡ್ ಸೌಂಡ್ಸ್ ಆಫ್ ವರ್ಡ್ಸ್. ಸೊ ನೋಡಿ, ಸೌಂಡ್ಸ್ ಆಫ್ ಲೆಟರ್ಸ್ ಇತ್ತಲ್ಲ, ಆಮೇಲೆ CVC ವರ್ಡ್ಸ್ನ ಕೆಲವೊಂದು ನಮ್ಮ ಹೇಳ್ಕೊಟ್ಟಿದ್ವಿ ನಾವು. ಸೊ ಫಸ್ಟ್ ಸೌಂಡ್ ಯಾವುದು, ಎಂಡ್ ಸೌಂಡ್ ಯಾವುದು, ಬಿಗಿನಿಂಗ್ ಸೌಂಡ್ ಯಾವುದು, ಮಿಡಿಲ್ ಸೌಂಡ್ ಯಾವುದು ಅನ್ನೋದನ್ನು ರೆಕಗ್ನೈಸ್ ಮಾಡ್ತಾ ಇದೆಯಾ ಮಗು ಅನ್ನೋದನ್ನು ಬರೀಬೇಕು. ನೆಕ್ಸ್ಟ್, ಆ್ಯಡ್ಸ್ ಲೆಟರ್ಸ್ ಟು ವರ್ಡ್ಸ್ ಟು ಫಾರ್ಮ್ ನ್ಯೂ ವರ್ಡ್ಸ್. ಹೊಸ ವರ್ಡನ್ನು ಮಾಡಬೇಕಾದಾಗ ಒಂದು ಲೆಟರ್ಗಳನ್ನು ಆ್ಯಡ್ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿತ್ತು ಅನ್ನೋದು. ಆನ್ಸರ್ಸ್ ಕ್ರಿಯೇಟಿವ್ಲಿ ಆರ್ ಆಸ್ಕ್ ಕ್ವಶನ್ಸ್. ಸೊ ಕ್ರಿಯೇಟಿವ್ ಆಗಿ ಆನ್ಸರ್ ಮಾಡ್ತಾರೆ. ಕಥೆಯನ್ನು ಅರ್ಧ ಕಥೆ ಹೇಳಿ ಬಿಡ್ತಕ್ಕಂಥದ್ದು ಸ್ಟೋರಿ ಟೈಮಲ್ಲೆಲ್ಲ ಬಂದಿತ್ತಲ್ಲ, ಸೊ ಅಲ್ಲಿ ಇದನ್ನು ಬಳಸ್ತಕ್ಕಂಥದ್ದು. ನೆಕ್ಸ್ಟ್, ಡೆಮಾನ್ಸ್ಟ್ರೇಷನ್ ಆಫ್ ಬಿಗಿನಿಂಗ್ ರೀಡಿಂಗ್ ಸ್ಕಿಲ್. ಮಕ್ಕಳ ಪ್ರಾರಂಭಿಕ ಓದುವ ಕೌಶಲ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ. ರಿಕಗ್ನೈಸಸ್ ಪಂಕ್ಚುಯೇಷನ್ ಮಾರ್ಕ್ಸ್ ಲೈಕ್ ಫುಲ್ ಸ್ಟಾಪ್ ಆ್ಯಂಡ್ ಕಾಮಾ ಇನ್ ಪ್ರಿಂಟ್. ಪ್ರಿಂಟ್ ಹ್ಯಾಂಡ್ಔಟಲ್ಲಿ ಅಲ್ಲಿ ಏನಾಗಿತ್ತು, ಕಾಮ ಮತ್ತು ಫುಲ್ ಸ್ಟಾಪನ್ನು ಅಬ್ಸರ್ವ್ ಮಾಡ್ತಾರೆ ಮಕ್ಕಳು. ನೆಕ್ಸ್ಟ್, ರೀಡ್ ಸಿಂಪಲ್ ಸೆಂಟೆನ್ಸಸ್ ಇನ್ ಟೆಕ್ಸ್ಟ್ ಇಂಡಿಪೆಂಡೆಂಟ್ಲಿ. ಸೊ ಇದು ಸ್ವಲ್ಪ ಕಷ್ಟ ಆಗ್ಬೋದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಾಗಿರೋದ್ರಿಂದ. ಸೊ ಇಲ್ಲಿ ಅವ್ರಿಗೆ ಏನಾಗ್ತಿತ್ತು, ರೀಡಿಂಗ್ ಸ್ಕಿಲ್ ಯಾವ ರೀತಿ ಅಂತಂದರೆ ರೆಗ್ಯುಲರ್ ಅಂತ ರೇರ್ ಅಂತಲೇ ಬರ್ಬೋದು, ಸಮ್ಟೈಮ್ಸ್ ಕೆಲವು ಮಕ್ಕಳು ಮಾಡ್ತಕ್ಕಂಥದ್ದು ಬರ್ಬೋದು ನಮಗೆ. ನೆಕ್ಸ್ಟು, ರಿಪೀಟ್ಸ್ ಫಮಿಲಿಯರ್ ಸ್ಟೋರೀಸ್ ವಿತ್ ಬಿಗಿನಿಂಗ್, ಮಿಡಿಲ್ ಆ್ಯಂಡ್ ಎಂಡ್ ಇವೆಂಟ್ಸ್ ಇನ್ ಸೀಕ್ವೆನ್ಸ್. ಸೊ ಇಲ್ಲಿ ನಾವು ಹೇಳಿದ್ದೆ 3-4 ಸ್ಟೋರಿ ಹೇಳಿದ್ವಿ ಇಡೀ ಒಂದು 25 ಡೇಸಲ್ಲಿ. ಸೊ ಅಲ್ಲಿ ನಾವು ಒಂದು ಬಿಗಿನಿಂಗ್, ಅದು ಪಿಕ್ಚರ್ ತೋರಿಸಿದ ತಕ್ಷಣ ಬಿಗಿನಿಂಗ್ ಏನಾಯಿತು ಅಂತಕ್ಕಂತ ಹೇಳೋದು, ಅಥವಾ ನಾವು ಸ್ಟಾರ್ಟ್ ಮಾಡಿದಾಗ ಮಿಡಲ್ ಏನಾಯಿತು ಅಂತ ಹೇಳೋದು. ಸೊ ನಾವು ಫುಲ್ ಸ್ಟೋರಿ ಹೇಳಿ ಎಂಡ್ ಪಾಯಿಂಟ್ ಏನಿತ್ತು, ಈ ಥರ ಏನಾದರೂ ಮಕ್ಕಳು ಭಾಗವಹಿಸಿಕ್ಕಿತ್ತ ಅನ್ನೋದನ್ನು ಹೇಳಬೇಕು. ಆಮೇಲೆ ನೆಕ್ಸ್ಟ್, ಬುಕ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ದ ರೀಡಿಂಗ್ ಕಾರ್ನರ್. ಸೊ ಮಗು ತನಗಿಷ್ಟವಾದ ಪುಸ್ತಕವನ್ನು ತಗೊಳ್ಳೋಕ್ಕೆ ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದು ಅನ್ನೋದನ್ನು ಬರೀಬೇಕು. ಇನ್ನು ಡೆಮಾನ್ಸ್ಟ್ರೇಷನ್ ಆಫ್ ಬಿಗಿನಿಂಗ್ ರೈಟಿಂಗ್ ಸ್ಕಿಲ್ ಯಾವ ರೀತಿ ಇತ್ತು. ದೇ ಟ್ರೈ ಟು ಎಕ್ಸ್ಪ್ರೆಸ್ ದೇರ್ ಐಡಿಯಾಸ್ ಇನ್ ವರ್ಡ್ಸ್ ಆ್ಯಂಡ್ ಪಿಕ್ಚರ್ಸ್. ಸೊ ಅಲ್ಲಿ ಮಗುವಿಗೆ ಎಕ್ಸ್ಪ್ರೆಷನ್ಸ್ ಬಗ್ಗೆ ಒಂದು ಪಿಕ್ಚರ್ ಬಿಡ್ಸೋಕ್ಕೆ ಹೇಳ್ತಿದ್ವಿ. ಇನ್ನು ಫ್ಯಾಮಿಲಿಯವ್ರ ಬಗ್ಗೆ ಪಿಕ್ಚರ್ ಬಿಡಿಸೋದಿತ್ತು ವರ್ಕ್ಶೀಟ್ಸು. ಸೊ ಆಮೇಲೆ ನೈಬರ್ಸ್ ಬಗ್ಗೆ ಆಗಿರೋದು, ನಿನ್ನ ಫೇವ್ರೆಟ್ ಅನಿಮಲ್, ಫೇವ್ರೆಟ್ ಫ್ರೂಟ್, ಈ ಥರದ್ದೆಲ್ಲ ಇತ್ತಲ್ವ. ಸೊ ಅಲ್ಲಿ ನಾವು ಯಾವ ಥರ ಪಿಕ್ಚರಲ್ಲಾದರೂ ಮಗು ಎಕ್ಸ್ಪ್ರೆಸ್ ಯಾವ ಥರ ಮಾಡ್ತು ಅನ್ನೋದನ್ನು ಬರಿಬೇಕು. ಟ್ರೈ ಟು ರೈಟ್ ದ ಆಲ್ಫಾಬೆಟ್ ಆ್ಯಂಡ್ ನಂಬರ್ಸ್ನ ಆಲ್ಫಾಬೆಟ್ನ ಬರೆಯೋಕ್ಕೆ ಯಾವ ಥರ ಟ್ರೈ ಮಾಡ್ತು. ಈಸಿಲಿ ಯೂಸಸ್ ಟೂಲ್ಸ್ ಟು ಇಂಟರ್ಪ್ರೆಟ್ ಫೀಲಿಂಗ್ಸ್ ಥ್ರೂ ಇಮೇಜಸ್ ಅಂತ ಇದೆ. ಈಸಿಲಿ ಯೂಸಸ್ ಟೂಲ್ಸ್ ಟು ಇಂಟರ್ಪ್ರೆಟ್ ಫೀಲಿಂಗ್ಸ್ ಥ್ರೂ ಇಮೇಜಸ್. ತನ್ನ ಫೀಲಿಂಗ್ಸನ್ನು ಮಗು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇತ್ತು ಅಂತಕ್ಕಂಥದ್ದನ್ನು ಬರಿಬೇಕು. ಇನ್ನು ಸ್ಟೂಡೆಂಟ್ ಸ್ಪೆಷಾಲಿಟಿ ಏನು, ಇಷ್ಟೆಲ್ಲ ಅಬ್ಸರ್ವ್ ಮಾಡಿದ ಮೇಲೆ ಸ್ಟೂಡೆಂಟ್ ಸ್ಪೆಷಾಲಿಟಿ ಏನು ಅಂದರೆ ಸ್ಪೆಷಲ್ ಇಂಟ್ರೆಸ್ಟ್, ಟ್ಯಾಲೆಂಟ್, ಕೆಪ್ಯಾಸಿಟಿ ಅಂತಕ್ಕಂಥದ್ದು. ಮಗುವಿನ ಸ್ಪೆಷಲ್ ಇಂಟ್ರೆಸ್ಟ್ ಯಾವುದರಲ್ಲಿದೆ, ಮತ್ತು ಅದರ ಟ್ಯಾಲೆಂಟ್ ಏನು, ಮತ್ತು ಅದರದ್ದು ಕೆಪ್ಯಾಸಿಟಿ ಯಾವ ಲೆವೆಲಲ್ಲಿ ಇದೆ, ಎಕ್ಸಲೆಂಟ್ ಇದೆಯಾ, ಮಿಡಲ್ ಇದೆಯಾ ಅಂತಕ್ಕಂಥದ್ದು ಬರೀಬೇಕು. ಇನ್ನು ಅಟೆಂಡೆನ್ಸ್ ಯಾವ ರೀತಿ ಇತ್ತು, ರೆಗ್ಯುಲರ್ ಅಟೆಂಡೆನ್ಸಾ ಮತ್ತು ಟೈಮ್ ಸೆನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಜನರಲ್ ನೋಟ್. ಲಾಸ್ಟಿಗೆ ಜನರಲ್ ಒಂದು ನೋಟ್ ಬರಿಬೇಕು. ಇಲ್ಲಿ ಮಗುವಿನ ಬಗ್ಗೆ ಒಂದು ಸೆಂಟೆನ್ಸ್ ಅಥವಾ 2 ಸೆಂಟೆನ್ಸ್ನಲ್ಲಿ ಜನರಲ್ ನೋಟ್ ಬರೀಬೇಕು. ಕೊನೆಗೆ ಹೆಡ್ ಮಾಸ್ಟರ್ ಸೈನ್ ವಿತ್ ಡೇಟ್, ಟೀಚರ್ ಸೈನ್ ವಿತ್ ಡೇಟ್, ಪೇರೆಂಟ್ಸ್ ಸೈನ್ ವಿತ್ ಡೇಟ್. ಇದನ್ನು ಎಲ್ಲವನ್ನು ಮಾಡಿಸಿ ಇದನ್ನು ಚೈಲ್ಡ್ ಪೋರ್ಟ್ಫೋಲಿಯೋದಲ್ಲಿ ಹಾಕಬೇಕು. CPF ಅಲ್ಲಿ ನಾವು ಇದನ್ನು ಕಾಪಾಡಬೇಕಾಗುತ್ತೆ. ಇದು ನಮಗೆ ಮುಂದಿನ ದಿನಮಾನಗಳಲ್ಲಿ ಮೌಲ್ಯಮಾಪನಕ್ಕಾಗಿ ಬಳಸ್ಕೊಳ್ಳಿಕ್ಕೂ ಕೂಡ ಅನುಕೂಲವಾಗಿದೆ. ಇದಿಷ್ಟು ವಿದ್ಯಾಚೇತನದ ಅಸೆಸ್ಮೆಂಟ್ ಅಬ್ಸರ್ವೇಷನ್ ಫಾರ್ಮೆಟನ್ನು ಯಾವ ರೀತಿ ತುಂಬಬೇಕು ಅಂತಕ್ಕಂತಹ ಒಂದು ಸಂಪೂರ್ಣ ಮಾಹಿತಿಯಾಗಿದೆ. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮತ್ತು ಕಮೆಂಟನ್ನು ನೀಡಿ. ಥ್ಯಾಂಕ್ ಯು.